ಇನ್ನು ಈ ಚುನಾವಣಾ ಆಯೋಗದ ಬಗ್ಗೆ ಈ ಪದೇ ಪದೇ ಅಪಸ್ವರಗಳು ಬರೋದು, ಚುನಾವಣಾ ವ್ಯವಸ್ಥೆಯೇ ಎಲ್ಲೋ ಒಂದು ಕಡೆಗೆ ಅನುಮಾನದಿಂದ ನೋಡಬೇಕು ಜನ, ದೇಶದ ಜನ ಮತ್ತು ವಿದೇಶದ ಜನ, ಆ ರೀತಿಯ ಡೆವಲಪ್ಮೆಂಟ್ಗಳನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಒಂದೇ ಸರಿಗೆ ಎಲ್ಲರ ಬಾಯಿ ಮುಚ್ಚಿಸಬೇಕು ಅಂತ ಚುನಾವಣಾ ಆಯೋಗ ನಿರ್ಧಾರ ಮಾಡೋರಂಗೆ ಕಾಣ್ತಾ ಇದೆ. ಯಾಕಂದರೆ ಈ ಮತಪಟ್ಟಿ ಪರಿಷ್ಕರಣೆಗೆ ಅದು ಕೈ ಹಾಕಿದೆ. ಬಿಹಾರದಲ್ಲಿ ಆಗಿರುವಂಥದ್ದು ಮುಂದಿನ ಹಂತದಲ್ಲಿ 12 ರಾಜ್ಯಗಳಲ್ಲಿ ಇದು ಆಗುತ್ತೆ. ಬಿಹಾರ ಮಾದರಿಯಲ್ಲಿ 12 ರಾಜ್ಯಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ. $51 ಕೋಟಿ ಮತದಾರರು, 12 ರಾಜ್ಯಗಳು. ಇಂದು ಮಧ್ಯರಾತ್ರಿಯಿಂದಲೇ ದೇಶದ ಬಹುತೇಕ ಭಾಗದಲ್ಲಿ ಮತಪಟ್ಟಿ ಪರಿಷ್ಕರಣೆ ಶುರುವಾಗಲಿದೆ. ನಾಳೆಯಿಂದ ಮತಪಟ್ಟಿ ಪರಿಷ್ಕರಣೆ ಹೇಗೆ ನಡೆಸಬೇಕು ಎಂಬುದರ ಕುರಿತು ಅಧಿಕಾರಿಗಳಿಗೆ ಟ್ರೈನಿಂಗ್ ಮುಗಿಯುತ್ತಿದ್ದಂತೆ ಮತಪಟ್ಟಿ ಪರಿಷ್ಕರಣೆ ನಡೆಸಲಾಗುತ್ತೆ. 21 ವರ್ಷದ ನಂತರ ಪರಿಷ್ಕರಣೆ ನಡೆಯುತ್ತಿದೆ. ಕರ್ನಾಟಕ ಹೊರತುಪಡಿಸಿ 2 ಕೇಂದ್ರಾಡಳಿತ ಪ್ರದೇಶ ಸೇರಿ 10 ರಾಜ್ಯಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಅಂಡಮಾನ್ ನಿಕೋಬಾರ್, ಛತ್ತೀಸ್ಗಢ, ಗುಜರಾತ್, ಗೋವಾ, ಕೇರಳ, ಲಕ್ಷದ್ವೀಪ, ಮಧ್ಯಪ್ರದೇಶ, ಪುದುಚೇರಿ, ರಾಜಸ್ಥಾನ, ತಮಿಳುನಾಡು, ಪಶ್ಚಿಮ ಬಂಗಾಳ, ಯುಪಿಯಲ್ಲಿ ಪರಿಷ್ಕರಣೆ ಮಾಡಲಾಗುತ್ತೆ. ಚುನಾವಣೆ ಹತ್ತಿರವಿರುವ ರಾಜ್ಯಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಏನಿದು ಮತಪಟ್ಟಿ ಪರಿಷ್ಕರಣೆ ಅಂತ ನೋಡೋದಾದ್ರೆ, 12 ರಾಜ್ಯಗಳಲ್ಲಿ ನವೆಂಬರ್ 4ರಿಂದ ಡಿಸೆಂಬರ್ 4ರವರೆಗೆ ಮನೆಗಳಿಗೆ ಭೇಟಿ ನೀಡುತ್ತಾರೆ. ಬೂತ್ ಮಟ್ಟದ ಅಧಿಕಾರಿ ಬಿಎಲ್ಒ ಪ್ರತಿ ಮನೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಾರೆ. ಅಸ್ತಿತ್ವದಲ್ಲಿರುವ ಮತದಾರರು ಮತಪಟ್ಟಿಯಲ್ಲಿರುವ ಹೆಸರನ್ನ ಹೋಲಿಕೆ ಮಾಡಿ ನೋಡಲಾಗುತ್ತೆ. 2003ರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ದಾಖಲೆ ನೀಡುವ ಅಗತ್ಯವಿಲ್ಲ. ಒಂದ್ ವೇಳೆ ಪಟ್ಟಿಯಲ್ಲಿ ಹೆಸರಿಲ್ಲದಿದ್ರೂ ಆತಂಕ ಪಡುವ ಅಗತ್ಯವಿಲ್ಲ. ನಿಮ್ಮ ಪೋಷಕರ ಹೆಸರಿದ್ದರೂ ದಾಖಲೆ ನೀಡಬೇಕಿಲ್ಲ ಅಂತ ಆಯೋಗ ಹೇಳಿದೆ. ಮತಪಟ್ಟಿಯಲ್ಲಿ ಹೆಸರಿಲ್ಲದಿದ್ದರೆ ಸರ್ಕಾರ ದೃಢೀಕೃತ ದಾಖಲೆ ನೀಡಬೇಕು. ಪರಿಷ್ಕರಣೆ ವೇಳೆ ಹೆಸರು, ಭಾವಚಿತ್ರ, ವಿಳಾಸ ಸರಿಪಡಿಸಿಕೊಳ್ಳಬಹುದು. ಪಟ್ಟಿಯಲ್ಲಿ ಹೆಸರಿದ್ದು ಮತದಾರ ಮೃತಪಟ್ಟಿದ್ರೆ ಅಂಥವರ ಹೆಸರನ್ನ ಡಿಲೀಟ್ ಮಾಡಲಾಗುತ್ತೆ. ಅಲ್ಲದೆ 2 ಕ್ಷೇತ್ರದಲ್ಲಿ ಮತದಾರರ ಹೆಸರಿದ್ರೆ ಫೋಟೋ ಸ್ಕ್ಯಾನಿಂಗ್ ಸಿಸ್ಟಮ್ ಮೂಲಕ ಪತ್ತೆ ಹಚ್ಚಲಾಗುತ್ತೆ. ಅರ್ಹ ಮತದಾರರು ಪಟ್ಟಿಯಲ್ಲಿದ್ದಾರಾ ಎಂಬುದನ್ನು ಪತ್ತೆ ಮಾಡೋದೇ ಪರಿಷ್ಕರಣೆಯ ಉದ್ದೇಶವಾಗಿದೆ. मतदाता की मृत्यु हो चुकी हो या वो स्थायी रूप से प्रवास कर चुका हो या वो एक से जगह ज्यादा रजिस्टर हो गया हो तो वो उस जगह दस्तखत नहीं कर पाएगा और ऐसे लोगों की शिनाख्त करना भी बीएलओ की जिम्मेदारी है. ಬಿಹಾರದಲ್ಲಿ ಮತಪಟ್ಟಿ ಪರಿಷ್ಕರಣೆಗೆ ವಿಪಕ್ಷಗಳು ಭಾರಿ ವಿರೋಧ ವ್ಯಕ್ತಪಡಿಸಿದ್ದವು. ಪ್ರತಿಭಟನೆಗಳು ನಡೆದಿದ್ದವು. ಆದರೆ ಬಿಹಾರದಲ್ಲಿ ಪರಿಷ್ಕರಣೆ ಯಶಸ್ವಿಯಾದ ಬಳಿಕ ಕೇಂದ್ರ ಚುನಾವಣಾ ಆಯೋಗ ದೇಶದಾದ್ಯಂತ ಮತಪಟ್ಟಿ ಫಿಲ್ಟರ್ ಮಾಡಲು ಮುಂದಾಗಿದೆ. ಚುನಾವಣಾ ಆಯೋಗ ಎಸ್ಐಆರ್ಗೆ ಮುಂದಾಗ್ತಿದ್ದಂತೆ ತಮಿಳುನಾಡು ಸಿಎಂ ತುರ್ತು ಸಭೆ ಕರೆದಿದ್ದಾರೆ. ಮಹೇಶ್ ಈರಣ್ಣ, ಟಿವಿ9, ನವದೆಹಲಿ.